ಈಗ ಬಿಗ್ ಬಾಸ್ ಅಲ್ಲಿ ಒಂದೊಂದು ಇದ್ರ ಕಡೆನು ಕ್ಯಾಮ್ರಾ ಇಟ್ಟಿರ್ತಾರೆ. ಮತ್ತೆ ಹೆಂಗ್ ಹೇಳ್ತಾನ ಅವನೇನೋ ಹಿಂಗ್ ಸರಿ ಮಾಡ್ವಾಗ ಮೆಲ್ಲಿಗೆ ಹೇಳ್ಕೊಂಡಿರ್ತಾನೆ. ಯಾರು? ರಜತ್. ಹೇಳ್ತಾನೆ. ಏನೋ ಹಂಗೆ ಹೇಳಿರ್ತಾನೆ. ಅಲ್ಲಿ ಲಿಂಕ್ ಆಗಿದೆ. ಅವ್ನು ಯಾರು ಹೇಳ್ದ, ಇದು ಮಾಸ್ಕ್ ಹಾಕೊಂಡಿದ್ದನು. ಆ ಒಳಗಡೆ ಇಲ್ಲಿ ಓಟ್ ಜಾಸ್ತಿ ಬರೋದು ಅವನಿಗೆ ಅಂತ ಏನೋ ಇಲ್ಲಿ ಇದು ಮಾಡಿದ್ದಾನೆ ರಜತ್. ಅದಕ್ಕೆ ಗಿಲ್ಲಿನ ಟಾರ್ಗೆಟ್ ಮಾಡ್ತಾನೆ. ಯಾರಿಗೆ ಹೇಳವನೆ ರಜತ್? ಬೇರೆ ರಕ್ಷಿತಿಂಗೋ ಇಲ್ಲ ಯಾರಿಗೋ ಲಿಂಕ್ ಬಿಟ್ಟವನು ಅವನು. ರಕ್ಷಿತ್ ನಾ ಚೆನ್ನಾಗಿ ಅವರಲ್ಲ ಹೇಳವಳೆ. ಆಮೇಲೆ ಇವನು ರಘು ಇವ್ರಿಗೆಲ್ಲ ಮೆಲ್ಲಗೆ ಹೇಳ್ಕೊಂಡಿದ್ದಾನೆ. ರಘು ಇಲ್ಲ ಬಾರಮ್ಮ, ರಘು ಏನ್ ಮಾಡ್ತಿದ್ದಾರೆ? ಇವ್ರು ಯಾರಿಗೋ ಒಬ್ರು ಲಿಂಕ್ ಹೋದ್ರೆ ಈಗ ಅವ್ರಿಬ್ರನ್ನ ಟಾರ್ಗೆಟ್ ಮಾಡ್ತಿರೋದೇ ಸೂರಜ್ ಮತ್ತೆ ರಾಶಿಕಾ. ಅವರಿಬ್ರನ್ನ ಕಾವ್ಯ ಮತ್ತೆ ಯಾರು ಅಶ್ವಿನಿನ ಮಾಡ್ತಾಳೆ. ಇಲ್ಲ ಬಾರಮ್ಮ. ನೆನ್ನೆ ನೋಡ್ಬಿಟ್ಟೆ ಮಲ್ಕೊಂಡ ನೀನು ಬಿಗ್ ಬಾಸು ಫುಲ್ಲು ಇನ್ನೇನು. ಆಮೇಲೆ ಇದು ಹಳ್ಳಿಯ ಇದ ಅವರೆಲ್ಲ ಬಾವುಟ ಆರಿಸ್ಕೊಂಡು ಅವ್ರನ್ನೆಲ್ಲ ಕುಂಡ್ರಿಸ್ಕೊಂಡು. ಯಾರನ್ನ? ವಯಸ್ಸಾದವ್ರು. ಎಲ್ಲಿ ಕರ್ಕೊಂಡು ಹೋದ್ರು? ಗೋವಾಕ್ಕೆ. ಏನ್ ಆರತಿ ಮಾಡಿ ಅವ್ರನ್ನ ತಮಟೆ ಇದು ಕುದುರೆದು ಅಲ್ಲಿ ಆರ್ಚ್ ಐತಲ್ಲ, ಅದು ಸುತ್ತು ರೌಂಡ್ ಹಾಕೊಂಡು ನಮ್ಡ ನಮ್ಡ ನಮ್ನ ಅಂತ ಅವ್ರು ಓದ್ಕೊಂಡು ಎಷ್ಟ್ ಚೆನ್ನಾಗಿತ್ತು ಹೋದ್ರಲ್ಲ. ಅಜ್ಜಿನ ಡ್ಯಾನ್ಸ್ ಮಾಡಿಸ್ಕೊಂಡು ಎಲ್ಲ ನಮ್ಗಿಂತ ಏಜ್ ಆಗಿರೋರೆ ಕರ್ಕೊಳ್ಳೋದು. ನಮ್ಮನ್ ಕರ್ಕೊಂಡು ಹೋಗ್ತೀಯಲ್ಲಪ್ಪ ಸಂತೋಷ. ನೀನ್ ಕರ್ಕೊಂಡು ಹೋಗಿರೋ ಓದ್ತಿದ್ದ? ಓ ಎಷ್ಟು ಚೆನ್ನಾಗಿ ಮಾಡ್ತಿದ್ರು. ಅವ್ ಯಾರೋ ಮಗ ಎಲ್ಲೋ ಹೋಟ್ಲಾಗ ಬಿಟ್ಟಿದ್ರಂತೆ ಅಜ್ಜಿ ಪಾಪ, ಒಬ್ಬನೇ ಮಗ ಅಂತ. ಅಲ್ಲೇನ ಗಲಾಟೆ ಮಾಡ್ಕೊಂಡು 18 ವರ್ಷದಾಗ ಓಡೈಬಿಟ್ಟ. 20 ವರ್ಷ ಆಯ್ತಂತೆ ಮಗನ್ ನೋಡಿ. ನನ್ ಮಗ ಎಲ್ಲಿದ್ರು ಬಾರಪ್ಪ ಅಂತ. ಅಜ್ಜಿ ನಾನಿದ್ದೀನಿ ಅಜ್ಜಿ, ಭಯ ಅಳಬೇಡಿ, ನಾವು ಮಕ್ಕಳೇ, ಇವರೆಲ್ಲ ನಿನ್ ಮಕ್ಕಳೇ. ಅವನು ಹೇಳ್ದ, ನಿಮ್ಮಮ್ಮ ಕಣ್ಣೀರ್ ಹಾಕ್ತಾರಪ್ಪ, ಎಲ್ಲಿದ್ರು ಈ ಶೋ ನೋಡ್ತಿದ್ರೆ ಬನ್ನಿ ನಿಮ್ಮಮ್ಮನ್ ನೋಡೋದಕ್ಕೆ. ಇಬ್ಬರೇ ಗಂಡ ಹೆಂಡತಿ, ತಾತನ ಕಣ್ ಕಾಣಲ್ಲ. ನನ್ನ ಮಗ ಬೇಕಪ್ಪ, ಹೋದ 20 ವರ್ಷ ಬಂದಿಲ್ಲ. ಚೆನ್ನಾಗಿ ನಡೆಸ್ಕೊಡ್ತಾನೆ.